ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಬಹಳ ಬಹಳ ಕನ್ಫ್ಯೂಸ್ ಮಾಡ್ತಕ್ಕಂತ ಪದಗಳು ಎಫ್ ಎ ಫಾರ್ಮರ್, ಎಫ್ ಒ ಫಾರ್ಮರ್. ಒಂದೇ ಒಂದು ಪದ ಆ ಪದದ ಅರ್ಥವನ್ನೇ ಚೇಂಜ್ ಮಾಡ್ಬಿಡುತ್ತೆ ಸ್ನೇಹಿತರೆ. ಅದೇನು ಅಂತ ನೋಡೋಣ. ಮೊದಲಿಗೆ ಎಫ್ ಎ ಫಾರ್ಮರ್ ಅಂತಂದ್ರೆ ರೈತ. ಉದಾಹರಣೆ, ರೈತ ಈ ದೇಶದ ಬೆನ್ನೆಲುಬು. ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿಸ್ ನೇಷನ್. ಈ ದೇಶದ ಬೆನ್ನೆಲುಬು. ಸೊ ಸ್ನೇಹಿತರೆ, ಎ ಇಂದ ಸ್ಟಾರ್ಟ್ ಆದ್ರೆ ರೈತ. ಈಗ ಎಫ್ ಓ ಫೋಮರ್ ಅಂದ್ರೆ ಮೊದಲು, ಮುಂಚೆ, ಇಂದಿನ ಅನ್ನುವಂತ ಅರ್ಥ ಬರುತ್ತೆ. ಉದಾಹರಣೆ, ಈಗ ಪ್ರೈಮ್ ಮಿನಿಸ್ಟರ್ ಮೋದಿಯನ್ನ ತೆಗೆದುಕೊಳ್ಳಿ. ಪ್ರಸ್ತುತ ಪ್ರೆಸೆಂಟ್ ಅಲ್ಲಿ ಅವರೀಗ ಪ್ರೈಮ್ ಮಿನಿಸ್ಟರ್. ಪ್ರೆಸೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರು, ಬಟ್ ಮುಂಚೆ ಮೋದಿ ಅವರಿಗಿಂತ ಮುಂಚೆ, ಮೋದಿ ಅವರಿಗಿಂತ ಮೊದಲು ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು? ಮನಮೋಹನ್ ಸಿಂಗ್ ವಾಸ್ ದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಫಾರ್ಮರ್ ಅಂತಂದ್ರೆ ಇಂದಿನ, ಮುಂಚಿನ ಪ್ರಧಾನಮಂತ್ರಿ. ಸೊ ಸ್ನೇಹಿತರೆ, ಎಫ್ ಎ ಇಂದ ಸ್ಟಾರ್ಟ್ ಆದ್ರೆ ರೈತ, ಎಫ್ ಓ ಇಂದ ಸ್ಟಾರ್ಟ್ ಆದ್ರೆ ಮೊದಲು, ಮುಂಚಿನ. ಹೆಂಗೆ ನೆನ್ಪಿಡ್ಕೊಳ್ಳೋದು ಸ್ನೇಹಿತರೆ? ಈಗ ನನಗೆ ಒಬ್ಬ ಸ್ನೇಹಿತ ಇದ್ದಾನೆ, ಅವ್ರ ಹೆಸರು ಅಭಿ ಅಂತ. ಈತ ರೈತ. ಎ ಇಂದ ಸ್ಟಾರ್ಟ್ ಆದ್ರೆ ರೈತ. ಈಗ ಮನಮೋಹನ್ ಸಿಂಗ್ ಅವರು ಅಕ್ಟೋಬರ್ ತಿಂಗಳಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅಂತ ತಿಳ್ಕೋಣ. ಸೊ ಓ ಇಂದ ಬಂದ್ರೆ ಮನಮೋಹನ್ ಸಿಂಗ್, ಮುಂಚಿನ, ಇಂದಿನ.